ಎಲ್ರಿಗೂ ನಮಸ್ಕಾರ. ನಾನು ವಾಲೇಶ್ ಅಮೃತೇಶ್. ಅಪ್ಪ ಅಂದರೆ ಆಕಾಶ. ಇದು AR ಮಣಿಕಾಂತ್ ರವರಿಂದ ರಚಿಸಲ್ಪಟ್ಟ ಕಥೆಗಳ ಸಂಕಲನ. ಇಲ್ಲಿ ಅಪ್ಪನ ಮಹತ್ವವನ್ನು ನೈಜವಾಗಿ ಹಾಗೂ ಅರ್ಥಪೂರ್ಣವಾಗಿ ವಿವರಿಸಲಾಗಿದೆ. ಅಪ್ಪ ಪ್ರತಿಯೊಬ್ಬರ ಜೀವನದಲ್ಲೂ ವಿಶಿಷ್ಟ ಪಾತ್ರ ವಹಿಸ್ತಾರೆ. ಚಿಕ್ಕವರಿದ್ದಾಗ ಪ್ರೀತಿ, ವಾತ್ಸಲ್ಯ, ಮಮತೆ ತೋರಿ ಬೆಳೆಯುತ್ತಾ ತುಂಬ ಕಠೋರ ಮನಸ್ಸಿನವನಾಗಿ ವರ್ತಿಸಿಬಿಡ್ತಾನೆ. ಎಷ್ಟೋ ಬಾರಿ ವಿಲನ್ ಆಗಿ ಕೂಡ ಕಾಣಿಸ್ಕೊಳ್ತಾನೆ. ಇಂಥದ್ದೇ ಒಂದು ಕಥಾರೂಪವನ್ನು ನಿಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನವಷ್ಟೇ. ನಮಗೆ ಅಪ್ಪನ ಪಾತ್ರ, ಅವರ ಮೌಲ್ಯ, ಅವರಿಗಿದ್ದ ಜವಾಬ್ದಾರಿ, ಅವರ ಸ್ಥಾನ ಎಲ್ಲವನ್ನ ತಿಳಿದುಕೊಳ್ಳುವಷ್ಟರಲ್ಲಿ ನಮಗೆ ಎಷ್ಟು ವಯಸ್ಸಾಗಿರುತ್ತೆ, ಆಗ ಅಪ್ಪ ಯಾವ ಸ್ಥಾನದಲ್ಲಿ ಇರ್ತಾರೆ ಎಂಬುದನ್ನು ಈ ಸಣ್ಣ ಕಥೆಯಲ್ಲಿ ನೋಡೋಣ. ಶೀರ್ಷಿಕೆ: ಅಪ್ಪ ಯು ಆರ್ ಗ್ರೇಟ್. ನನಗೆ 6 ವರ್ಷವಿದ್ದಾಗ ಅರೆ ಅಪ್ಪನಿಗೆ ಎಷ್ಟೊಂದು ವಿಷಯ ಗೊತ್ತಲ್ವಾ ಅನ್ನಿಸ್ತಿತ್ತು. 10ನೇ ವರ್ಷಕ್ಕೆ ಕಾಲಿಟ್ಟಾಗ ಅಪ್ಪ ಒಂಥರ ಸಿಡುಕನಂತೆ ಕಂಡ. 12ನೇ ವರ್ಷದಲ್ಲಿ ಹಿಂತಿರುಗಿ ನೋಡಿದಾಗ ಬಾಲ್ಯದ ಅಪ್ಪ ಕಳೆದು ಹೋದ ಅನ್ನಿಸ್ತು. 16ನೇ ವಯಸ್ಸಿಗೆ ಬಂದಾಗಂತೂ ಅಪ್ಪನನ್ನು ಮೆಚ್ಚಿಸಲು ಆಗಲೇ ಇಲ್ಲ. 19ನೇ ವರ್ಷದಲ್ಲಿ ನನಗೂ ಅಪ್ಪನಿಗೂ ಸಣ್ಣ ಜಗಳವಾಯಿತು. 21ಕ್ಕೆ ಬಂದನಾ, ಅಪ್ಪ ವಿಪರೀತ ಬಿಗಿಯಾದವನಂತೆ, ತೀರಾ ಒರಟನಂತೆ ಕಂಡ. 25ನೇ ವಯಸ್ಸಿನಲ್ಲಿ ಅಂದುಕೊಂಡೆ, ಅಪ್ಪನಿಗೆ ಗೊತ್ತಿರುವಷ್ಟೇ ನನಗೂ ಗೊತ್ತಿದೆ. 30ರಲ್ಲಿದ್ದಾಗ ಮದುವೆಯಾದೆ. ಆ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳಲ್ಲಿ ಅಪ್ಪನಿಗೂ ನನಗೂ ಹೊಂದಾಣಿಕೆಯೇ ಇರಲಿಲ್ಲ. 35ನೇ ವರ್ಷದಲ್ಲಿ ನನ್ನ ಮಗ ಅಥವಾ ಮಗಳ ರಂಪ ಕಂಡು ತಲೆ ಚಿಟ್ಟಿಡಿತು. 39ರಲ್ಲಿದ್ದಾಗ ಮಕ್ಕಳಿಗೆ ಶಿಸ್ತಿನ ಪಾಠ ಹೇಳಿಕೊಟ್ಟೆ. ಅಪ್ಪ ನೆನಪಾದ. 42ನೇ ವಯಸ್ಸಿನಲ್ಲಿ ಅನಿಸಿದ್ದು, ಅಪ್ಪನಂತೆಯೇ ಬಿಗಿಯಾಗದೆ ಹೋದ್ರೆ ಮಕ್ಕಳು ಬಗ್ಗಲ್ಲ. 45ರ ವಯಸ್ಸಿನಲ್ಲಿ ನನ್ನನ್ನು ಸಾಕಲು ಅಪ್ಪನಿಗೆ ಎಷ್ಟೊಂದು ಕಷ್ಟ ಆಯಿತು ಅಂದ್ಕೊಂಡೆ. 50ರಲ್ಲಿದ್ದಾಗ ಅನಿಸ್ತು, 2 ಮಕ್ಕಳನ್ನು ಸಾಕೋದೇ ಕಷ್ಟ, ಅಪ್ಪ 4 ಮಕ್ಕಳನ್ನು ಹೇಗೆ ಸಾಕಿದ. 58ನೇ ವಯಸ್ಸಿನಲ್ಲಿ ಮಕ್ಕಳು ನನ್ನನ್ನೇ ಹೀನಾಯವಾಗಿ ನಿಂದಿಸಿದರು. ಅಳು ಬಂತು ನನಗೆ. ಕಡೆಗೂ ಹಳೆಯದೆಲ್ಲ ನೆನಪಾಗಿ ಗೋಡೆಯ ಮೇಲಿನ ಚಿತ್ರವಾಗಿದ್ದ ಫೋಟೋ ಮುಂದೆ ನಿಂತು ಅಪ್ಪ ಯು ಆರ್ ಗ್ರೇಟ್ ಅಂದಾಗ ನನಗೆ 60 ತುಂಬಿತ್ತು. ಅಪ್ಪನ ಮಹತ್ವ ತಿಳಿಯಲು 54 ವರ್ಷ ಬೇಕಾಯಿತು. ಆದರೆ ಅಪ್ಪ ಗೋಡೆಯ ಮೇಲಿನ ಚಿತ್ರವಾಗಿದ್ದ ಅಷ್ಟೆ. ಅದಕ್ಕೆ ಹೇಳೋದು, ಅಪ್ಪ ಯು ಆರ್ ಗ್ರೇಟ್. ದಿಸ್ ಇಸ್ ಡೆಡಿಕೇಟೆಡ್ ಟು ಆಲ್ ಫಾದರ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.